ವ್ಯಾಕ್ಸಿನಿಂದ ಹಾರ್ಟ್ ಅಟ್ಯಾಕ್ಸ್ ಆಗೋದು ಸುಳ್ಳು ಅಂತಲೇ ಹೇಳ್ಬೋದು. 90% ಹಾರ್ಟ್ ಸೇಫಾಗಿರಬೇಕು ಅಂದರೆ ಟ್ಯಾಬ್ಲೆಟ್ಸ್ ಒಂದೇ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಟ್ಯಾಬ್ಲೆಟ್ಸ್ ಜೊತೆಯಲ್ಲಿ ಪೇಷಂಟ್ ಎಫರ್ಟ್ ತುಂಬ ಬೇಕಾಗುತ್ತೆ. ಕೋವಿಡ್ ಅನ್ನೋದು ಒಂದು ವೈರಸ್. ಆ ವೈರಸ್ಸಿಂದನೇ ಬ್ಲಡ್ ಕ್ಲಾಟ್ಸ್ ಆಗೋ ಸಾಧ್ಯತೆಗಳು ಆ ಕೋವಿಡ್ ಸೀಸನಲ್ಲಿ ತುಂಬ ಇತ್ತು. ಸೊ ಒನ್ಸ್ ನಿಮಗೆ ಡಯಾಬಿಟಿಸ್, ಹೈಪರ್ಟೆನ್ಷನ್, ಕೊಲೆಸ್ಟ್ರಾಲ್ ಸ್ಟಾರ್ಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ನೀವು ಲೈಫ್ ಲಾಂಗ್ ಅದನ್ನು ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಸಂದೀಪ್ ಅಂತ. ನಾನು ಕೊಪ್ಪಳ KS ಹಾಸ್ಪಿಟ್ಲಲ್ಲಿ ನಾನು ಹೃದಯ ತಜ್ಞ ಡಾಕ್ಟ್ರಾಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕೋವಿಡ್ ಆದ ನಂತರ ಯಂಗ್ ಜನ್ರೇಷನ್ಗೂ ಜಾಸ್ತಿ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ ಅನ್ನೋ ಒಂದು ಭ್ರಮೆ ಇದೆ. ಒಂದು ಗ್ರೂಪ್ ಆಫ್ ಪೇಷಂಟ್ಸು ಏನಂತ ಕೇಳ್ತಾರೆ, ಏನಾದರೂ ವ್ಯಾಕ್ಸಿನಿಂದ ಏನಾದರೂ ಆಗ್ತಾ ಇದ್ದಾನ ಅಂತ ಕೇಳ್ತಾರೆ. ಕೆಲವೊಬ್ಬರು ಪೋಸ್ಟ್ ಕೋವಿಡ್ ಸೀಕ್ವೆಲಿಂದನೂ ಆಗ್ತಾ ಇದ್ದಾನ ಅಂತಲೂ ಕೇಳ್ತಾ ಇದ್ದಾರೆ. ಸೊ ಕೆಲವೊಂದು ಸ್ಟಡೀಸ್ ಪ್ರಕಾರ ನೋಡ್ತಾ ಇದ್ದರೆ ವ್ಯಾಕ್ಸಿನಿಂದ ಹಾರ್ಟ್ ಅಟ್ಯಾಕ್ಸ್ ಆಗೋದು ಸುಳ್ಳು ಅಂತಲೇ ಹೇಳ್ಬೋದು. ಬಿಕಾಸ್ ದೆರ್ ಈಸ್ ನೋ ಪರ್ಟಿಕ್ಯುಲರ್ ಸ್ಟಡೀಸ್ ಪ್ರೂವನ್, ಅಂದರೆ ಸ್ಟಡೀಸ್ ಪ್ರೂವ್ ಆಗಿಲ್ಲ ಎಲ್ಲೂ ವ್ಯಾಕ್ಸಿನಿಂದನೇ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ ಅನ್ನೋದು. ಬಟ್ ಪೋಸ್ಟ್ ಕೋವಿಡ್ ಅನ್ನೋದು ಒಂದು ವೈರಸ್. ಆ ವೈರಸ್ಸಿಂದನೇ ಬ್ಲಡ್ ಕ್ಲಾಟ್ಸ್ ಆಗೋ ಸಾಧ್ಯತೆಗಳು ಆ ಕೋವಿಡ್ ಸೀಸನಲ್ಲಿ ತುಂಬ ಇತ್ತು. ಸೊ ಆ ಟೈಮಲ್ಲಿ ಜಾಸ್ತಿ ಡೆತ್ ಆಗೋ ಚಾನ್ಸಸ್ಸು ಆ ಟೈಮಲ್ಲಿ ಅವಾಗ ಜಾಸ್ತಿ ಇತ್ತು. ಪೋಸ್ಟ್ ಕೋವಿಡ್ ಸೀಕ್ವೆಲೇ ಅಂದರೆ ಆ ವೈರಸ್ಸಿಂದ ಇನ್ನೂ ಕೆಲವೊಂದು ಸರ್ತಿನೂ ಆಗ್ಬೋದು, ಆಗದೇ ಇರ್ಬೋದು. ಬಟ್ ಇದು ಒಂದು ಏನಂದರೆ ವ್ಯಾಕ್ಸಿನಿಂದ ಮಾತ್ರ ಆ ಡೌಟ್ ಏನಿದೆ ಅದನ್ನಂತೂ ಸುಳ್ಳು ಅಂತಲೇ ಹೇಳ್ಬೋದು. ವ್ಯಾಕ್ಸಿನಿಂದ ಹಾರ್ಟ್ ಅಟ್ಯಾಕ್ಸ್ ಏನೂ ಆಗ್ತಾಯಿಲ್ಲ. ಸೊ ಬಟ್ ಸ್ಟಡೀಸ್ ಅಂತೂ ಪ್ರೂವನ್ ಇಲ್ಲ ಎಟ್ ಪ್ರೆಸೆಂಟ್. ಬಟ್ ಪೋಸ್ಟ್ ಕೋವಿಡಿಂದ ಆ ವೈರಸ್ ಇನ್ನೂ ನಮ್ಮ ಮೈಯಲ್ಲಿ ಏನಾದರೂ ಉಳ್ಕೊಂಡಿದ್ರೆ, ಇಲ್ಲ ಆ ವೈರಸ್ ಏನಾದರೂ ನಮಗೆ ಏನಾದರೂ ಅಫೆಕ್ಟ್ ಮಾಡ್ತಾ ಇದ್ದರೆ ಫ್ಯೂಚರಲ್ಲಿ ಲೈಕ್ ಈಗಿನ ಜನ್ರೇಷನ್ಗೆ ಆ ಪೋಸ್ಟ್ ಕೋವಿಡ್ ಸೀಕ್ವೆಲ್ ಅಂತ ಹೇಳ್ಬೋದು. ಅದರಿಂದ ಏನಾದರೂ ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು, ಬಟ್ ನಾಟ್ ಬಿಕಾಸ್ ಆಫ್ ವ್ಯಾಕ್ಸಿನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದನ್ನು ನಾವು ಹೆಂಗೆ ತಡೆಗಟ್ಕೋಬೋದು ಅನ್ನೋದು ಒಂದು ಮೇಜರ್ ಪ್ರಶ್ನೆ. ಫಾರ್ ಎಕ್ಸಾಂಪಲ್ ಈಗ ನಾವು ನೋಡ್ತಿರ್ಬೇಕಾದ್ರೆ ನಾನು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ಏಜ್ ಫ್ಯಾಕ್ಟರ್ ಅನ್ನೋದು, ಇಲ್ಲ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು. ಸೊ ಈ ಏಜ್ ಅಥವಾ ಈ ಜೆನೆಟಿಕ್ ಫ್ಯಾಕ್ಟರ್ನ ನಮಗೆ ರಿವರ್ಸ್ ಮಾಡೋಂಥದ್ದು ಏನೂ ಇರೋದಿಲ್ಲ, ಬಿಕಾಸ್ ಇಟ್ಸ್ ಆ್ಯನ್ ಪ್ರಾಸೆಸ್ ಆಫ್ ಲೈಫ್. ಬಟ್ ದ ಅದರ್ ಫ್ಯಾಕ್ಟರ್ಸ್ ಲೈಕ್ ಡಯಾಬಿಟೀಸ್, ಹೈಪರ್ಟೆನ್ಷನ್, ಆಮೇಲೆ ಕೊಲೆಸ್ಟ್ರಾಲ್. ಈ ಡಯಾಬಿಟೀಸ್, ಹೈಪರ್ಟೆನ್ಷನ್ ಆ್ಯಂಡ್ ಕೊಲೆಸ್ಟ್ರಾಲ್ಗೆ ನಮ್ಮ ಹತ್ರ ಟ್ಯಾಬ್ಲೆಟ್ಸ್ ಇದ್ದಾವೆ. ಕೆಲವೊಂದು ಜನ ರೆಗ್ಯುಲರಾಗಿ ಯೂಸ್ ಮಾಡೋರು, ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋರು, BP ಕಂಟ್ರೋಲ್ ಇಟ್ಕೊಳ್ಳೋರು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೊಳ್ಳೋರು, ಅವರು ಡೆಫಿನೆಟ್ಲಿ ಅವರ ಹಾರ್ಟ್ ಅಟ್ಯಾಕ್ಸ್ ಏನಿದೆ ಪೋಸ್ಟ್ಪೋನ್ ಮಾಡ್ಬೋದು. ಐ ಮೀನ್ ಲೈಕ್ ದೇ ವಿಲ್ ನಾಟ್ ಹ್ಯಾವ್ ಅ ಹಾರ್ಟ್ ಅಟ್ಯಾಕ್ಸ್ ಇನ್ ಅ ವೆರಿ ಅರ್ಲಿ ಏಜ್. ಅವ್ರಿಗೆ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ವಿತ್ ಟ್ಯಾಬ್ಲೆಟ್ಸ್. ಬಟ್ ಕೆಲವರು ಜನ ಟ್ಯಾಬ್ಲೆಟ್ಸ್ ತೊಗೋಬೇಕಂತ ಗೊತ್ತಿದ್ರೂ ಅವರು ಒಂದು ವಾರ ತೊಗೊಳ್ತಾರೆ, ಒಂದು ತಿಂಗಳು ತೊಗೊತಾರೆ. ಆಮೇಲೆ ಈಗ BP ಶುಗರ್ ನಾರ್ಮಲ್ ಆಯಿತು, ಈಗ ಕೊಲೆಸ್ಟ್ರಾಲ್ ನಾರ್ಮಲ್ ಆಯಿತು, ಈಗ ನನಗೇನು ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಸೊ ಆ ಥರ ನಿಲ್ಲಿಸಿದಾಗ ಏನಾಗುತ್ತೆ, ಮತ್ತು BP ಅಥವಾ ಶುಗರ್ ಆಗಲಿ ಮತ್ತು ಓವರ್ಶೂಟ್ ಆಗಿ, ಮತ್ತು ಅವ್ರಿಗೆ ಕೊಲೆಸ್ಟ್ರಾಲ್ ಆಗಲಿ ಓವರ್ಶೂಟ್ ಆಗಿ ಡೆಫಿನೆಟ್ಲಿ ಮತ್ತೆ ಅದು ಹಾರ್ಟಿಗೆ ಪರಿಣಾಮ ಬೀಳುತ್ತೆ. ಸೊ ಒನ್ಸ್ ನಿಮಗೆ ಡಯಾಬಿಟಿಸ್, ಹೈಪರ್ಟೆನ್ಷನ್, ಕೊಲೆಸ್ಟ್ರಾಲ್ ಸ್ಟಾರ್ಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ನೀವು ಲೈಫ್ ಲಾಂಗ್ ಅದನ್ನು ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು. ಕಂಟ್ರೋಲ್ ಬಂದ್ರೂ ತೊಗೊಳ್ಳೇಬೇಕು. ಕಂಟ್ರೋಲ್ ಬಂದಿಲ್ಲ ಅಂದರೆ ಅದನ್ನು ಡೋಸ್ನ ಡಬಲ್ ಮಾಡಬೇಕಿರುತ್ತೆ, ಇಲ್ಲ ಡೋಸ್ನ ಮತ್ತು ಕ್ವಾಂಟಿಫೈ ಜಾಸ್ತಿ ಮಾಡಬೇಕಿರುತ್ತೆ. ಅಷ್ಟೇ ಹೊರತು ವಿ ಕೆನಾಟ್ ಸ್ಟಾಪ್ ದ ಟ್ಯಾಬ್ಲೆಟ್ಸ್ ಓವರ್ ದ ಲೈಫ್. ಸೊ ಸ್ಟಾಪ್ ಮಾಡಿದರೆ ಅದರಿಂದ ಡೆಫಿನೆಟ್ಲಿ ಮತ್ತೆ ನಿಮಗೆ ಡಯಾಬಿಟೀಸ್ ಇಲ್ಲ ಹೈಪರ್ಟೆನ್ಷನ್, ಕೊಲೆಸ್ಟ್ರಾಲಿಂದ ಮತ್ತೆ ನಿಮಗೆ ಕಾಯಿಲೆ ಮತ್ತೆ ಶುರುವಾಗುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಆ್ಯಸ್ ಐ ಟೋಲ್ಡ್ ಇನ್ ದ ಯಂಗ್ ಜನ್ರೇಷನ್, ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಆ್ಯಂಡ್ ಟೊಬ್ಯಾಕೊ ಚೀವಿಂಗ್. ಸೊ ಈ ಥರ ಹ್ಯಾಬಿಟ್ಸ್ ಇರೋರು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಲೇಬೇಕು. ಇನ್ ದ ಸೆನ್ಸ್ ನೀವು ಅನ್ಕೋಬೋದು, ನಾನು ಸ್ಮೋಕಿಂಗ್ ಕಮ್ಮಿ ಮಾಡ್ತೀನಿ, ಇಲ್ಲ ನಾನು ಗುಟ್ಕಾ ತಿನ್ನೋದು ಕಮ್ಮಿ ಮಾಡ್ತೀನಿ, ಆಲ್ಕೋಹಾಲ್ ಯಾವಾಗಲೂ ಅಕೇಶ್ನಲ್ ಮಾಡ್ತೀನಿ. ಈ ಥರ ಮಾಡಿದಾಗ ಏನಾಗುತ್ತೆ, ಕಮ್ಮಿ ಮಾಡೋದ್ರಲ್ಲಿ ಉಪಯೋಗ ಇಲ್ಲ. ಬಿಕಾಸ್ ಕಮ್ಮಿ ಮಾಡೋದ್ರಲ್ಲೂ ಇಲ್ಲ ನೀವು ಕಂಟಿನ್ಯೂಸ್ ಸ್ಮೋಕಿಂಗ್ ಮಾಡೋದ್ರಿಂದನೂ ದ ಎಫೆಕ್ಟ್ ವಿಲ್ ಬಿ ಸೇಮ್ ಆನ್ ದ ಹಾರ್ಟ್.
ಇಲ್ಲ ಮುಂಚೆ 10 ಸಿಗರೇಟ್ ಸೇರ್ತಾ ಇದೆ, ಈಗ ಬರೀ 2 ಸಿಗರೇಟ್ ಸೇರ್ತಾ ಇದ್ದೀನಿ. ಈ ಥರ ಮಾಡಿದ್ರೂ ಕಮ್ಮಿ ಮಾಡೋದ್ರಿಂದ ಏನು ನಿಮಗೆ ಬೆನಿಫಿಟ್ ಅಂತೂ ಏನಿರೋದಿಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ನೀವು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ರೇ ನಿಮಗೆ ಹಾರ್ಟಿಗೆ ಬೆನಿಫಿಟ್ ಇರುತ್ತೆ. ನಾಟ್ ಜಸ್ಟ್ ಬಿಕಾಸ್ ರೆಡ್ಯೂಸಿಂಗ್ ಇವನ್ ಪರ್ ಡೇ ನೀವು 1 ಸಿಗರೇಟ್ 1 ಪಫ್ ತೊಗೊಂಡ್ರೂ ನಿಮಗೆ ಹಾರ್ಟಿಗೆ ಎಫೆಕ್ಟ್ ಬೀಳುತ್ತೆ. ಸೊ ಹಂಗಿರಬೇಕಾದ್ರೆ ಕಮ್ಮಿ ಮಾಡಿಬಿಡ್ತೀನಿ, ಮುಂಚೆ 10 ತೊಗೊತಾ ಇದ್ದೆ, ಕಮ್ಮಿ ಮಾಡ್ತೀನಿ, ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಥರ ಮಾಡಿದ್ರೂ ಉಪಯೋಗ ಇಲ್ಲ. ಯು ಹ್ಯಾವ್ ಟು ಕಂಪ್ಲೀಟ್ಲಿ ಸ್ಟಾಪ್. ಬಿಕಾಸ್ ಸ್ಟಾಪ್ ಮಾಡಿದರೆ ನೀವು ಕೆಲವೊಂದು ಸರ್ತಿ ಪೇಷಂಟ್ಸ್ ಹೆಂಗೆ ಕೇಳ್ತಾರೆ ಅಂದರೆ, ಇದಕ್ಕೆ ಮುಂಚೆ ಎಲ್ಲ ಸಿಗರೇಟ್ ಸೇದಿದೆ, ಈಗ ಸ್ಟಾಪ್ ಮಾಡಿದರೆ ಹಳೇದು ಸೇದಿರೋದೆಲ್ಲ ಹೆಂಗೆ ಗುಣ ಆಗುತ್ತೆ ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಗುಣ ಆಗುತ್ತೆ. ಇನ್ ಎ ಸ್ಪ್ಯಾನ್ ಆಫ್ 5 years, ಇಫ್ ಯು ಕಂಪ್ಲೀಟ್ಲಿ ಸ್ಟಾಪ್ ಫ್ರಮ್ ಟುಡೇ, ಇನ್ ಎ ಸ್ಪ್ಯಾನ್ ಆಫ್ 5 years ಡೆಫಿನೆಟ್ಲಿ ನಿಮ್ಮ ಹಾರ್ಟ್ ಬಿಫೋರ್ ಸ್ಮೋಕಿಂಗ್ ಯಾವ ಕಂಡೀಷನಲ್ಲಿತ್ತೋ ಆ ಥರ ಕಂಡೀಷನ್ಗೆ ಬರುತ್ತೆ. ಸೊ ಡೆಫಿನೆಟ್ಲಿ ಪೇಷಂಟ್ ಕಡೆಯಿಂದ ಎಫರ್ಟ್ ತುಂಬ ಹಾಕಬೇಕಾಗುತ್ತೆ. ಅವರು ಎಫರ್ಟ್ ಹಾಕಿ ಸ್ಟಾಪ್ ಮಾಡಿದರೆ ಡೆಫಿನೆಟ್ಲಿ ಸ್ಮೋಕಿಂಗ್ ಸ್ಟಾಪ್ ಮಾಡೋದ್ರಿಂದ, ಈವನ್ ಗುಟ್ಕಾ ಚೀವಿಂಗ್ ಸ್ಟಾಪ್ ಮಾಡೋದ್ರಿಂದ ಹಾರ್ಟ್ಗೆ ಡೆಫಿನೆಟ್ಲಿ ಬೆನಿಫಿಟ್ ಆಗೇ ಆಗುತ್ತೆ. ಬಿಕಾಸ್ 90% ಹಾರ್ಟ್ ಸೇಫಾಗಿರಬೇಕು ಅಂದರೆ ಟ್ಯಾಬ್ಲೆಟ್ಸ್ ಒಂದೇ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಟ್ಯಾಬ್ಲೆಟ್ಸ್ ಜೊತೆಯಲ್ಲಿ ಪೇಷಂಟ್ ಎಫರ್ಟ್ ತುಂಬ ಬೇಕಾಗುತ್ತೆ. ಸೊ ಹೀಗಿರಬೇಕಾದ್ರೆ ನೆಕ್ಸ್ಟ್ ಕೆಲವೊಂದು ಪೇಷಂಟ್ಸು ಬರ್ತಾರೆ, ಅವ್ರಿಗೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರೋದಿಲ್ಲ, ಗುಟ್ಕಾ ಚೀವಿಂಗ್ ಇರೋದಿಲ್ಲ, ಆಮೇಲೆ ಏನು ಆಲ್ಕೋಹಾಲ್ ಹ್ಯಾಬಿಟ್ಸ್ ಇರೋದಿಲ್ಲ. ಬಟ್ ಸ್ಟಿಲ್ ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಡೆಫಿನೆಟ್ಲಿ ಆ ಥರ ಪೇಷಂಟ್ಸು ಇರ್ತಾರೆ. ಬರಲೇಬಾರ್ದು, ಹಾರ್ಟ್ ಪ್ರಾಬ್ಲಮ್ ಬರಲೇಬಾರ್ದು ಅಂತ ಎಲ್ಲೂ ಇಲ್ಲ. ಅವ್ರಿಗೆ ಅಂಥವ್ರಿಗೂ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು. ಬಿಕಾಸ್ ಕೆಲವೊಬ್ಬರು ಈ ಗ್ರೂಪ್ ಆಫ್ ಪೇಷಂಟ್ಸಿಗೆ ಈಗ ಹೊಸ ಕಾಯಿಲೆ ಏನಂದರೆ ಸ್ಟ್ರೆಸ್ ಅಂತಲೂ ಹೇಳ್ಬೋದು. ಸೊ ವೆದರ್ ಇಟ್ ಕ್ಯಾನ್ ಬಿ ಪ್ರೊಫೆಷ್ನಲ್ ಸ್ಟ್ರೆಸ್ ಆರ್ ಪರ್ಸನಲ್ ಸ್ಟ್ರೆಸ್, ಎನಿ ಮೆಂಟಲ್ ಸ್ಟ್ರೆಸ್ ಇರೋದ್ರಿಂದನೂ ಮನುಷ್ಯನಿಗೆ ಆ ಸ್ಟ್ರೆಸ್ಸಿಂದ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗಿ ಬಾಡಿ ಒಳಗೆ ಅದು ಹಾರ್ಟಿಗೆ ಬ್ರೈನ್ಗೆನೂ ಎಫೆಕ್ಟ್ ತೋರಿಸುತ್ತೆ. ಸೊ ಈ ಥರ ಪೇಷಂಟ್ಸ್ನು ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಫ್. ಲೈಕ್ ಇತ್ತೀಚೆಗೆ ಟ್ರೀಟ್ಮೆಂಟ್ ನೀವು ಮನೆಯಲ್ಲೇ ತೊಗೊಳ್ಬೇಕಾಗಿರೋ ಟ್ರೀಟ್ಮೆಂಟು ವಿತೌಟ್ ಎನಿ ಟ್ಯಾಬ್ಲೆಟ್ಸ್ ಮೆಡಿಕೇಷನ್ ಅಂದರೆ ಯೋಗ ಮೆಡಿಟೇಷನ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಿಮಗೆ ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಹಾರ್ಟಿಗೆ ಬ್ರೈನ್ಗೆ ನಿಮ್ಮ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ಗೂ ಆ್ಯಸ್ ಎ ಟ್ರೀಟ್ಮೆಂಟಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ದಟ್ ವಿಲ್ ಬಿ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಸೊ ಅದಕ್ಕೂ ನಿಮಗೆ ಇನ್ನೂ ಅಡ್ವಾನ್ಸ್ಡಾಗಿ ಟ್ರೀಟ್ಮೆಂಟ್ ಬೇಕಾದ್ರೆ ಡೆಫಿನೆಟ್ಲಿ ಮೆಡಿಸಿನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಬಿಫೋರ್ ಮೆಡಿಸಿನ್ಸ್ ವಾಟ್ ಆಲ್ ಯು ಕ್ಯಾನ್ ಡೂ, ಫಸ್ಟ್ ಥಿಂಗ್ ಆ್ಯಸ್ ಐ ಟೋಲ್ಡ್, ಸ್ಮೋಕಿಂಗ್, ಆಲ್ಕೋಹಾಲ್, ಗುಟ್ಕಾ ಚೀವಿಂಗ್ ಅನ್ನೋದು ಸ್ಟಾಪ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಫುಡ್ ಹ್ಯಾಬಿಟ್ಸ್ ಅನ್ನೋದು ಚೇಂಜ್ ಮಾಡಬೇಕು. ಫುಡ್ ಹ್ಯಾಬಿಟ್ಸ್ ಅಂದರೆ ಮೇನ್ಲಿ ಈಗ ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ಆಯಿಲಿ ಫುಡ್ಸ್ ಇನ್ ದ ಫಾರ್ಮ್ ಆಫ್ ಕೊಲೆಸ್ಟ್ರಾಲ್, ಹೈ ಕೊಲೆಸ್ಟ್ರಾಲ್ ಡಯಟ್, ಎಕ್ಸಾಂಪಲ್ ಸ್ವೀಟ್ಸ್ ಆಗಲಿ, ಫ್ರೈಡ್ ಐಟಮ್ಸ್ ಆಗಲಿ. ಇನ್ ನಾನ್ ವೆಜಿಟೇರಿಯನ್ಸ್ ಎಸ್ಪೆಷಲಿ ರೆಡ್ ಮೀಟ್ ಅಂದರೆ ಮಟನ್ ಕನ್ಸ್ಯೂಮ್ ಮಾಡೋರಾಗಲಿ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಪಿಕಲ್ಸ್, ಅದರಲ್ಲಿ ಹೈ ಸಾಲ್ಟ್ ಕಂಟೆಂಟ್ ಇರುತ್ತೆ, ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ವೀಟ್ಸ್ ಆಫ್ಕೋರ್ಸ್ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಆಯಿಲಿ ಫುಡ್ಸು, ಫ್ರೈಡ್ ಐಟಮ್ಸ್ನೂ ಅವಾಯ್ಡ್ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ವಾಟ್ ಟು ಕನ್ಸ್ಯೂಮ್, ಏನು ಊಟ ಮಾಡಬೇಕು ಅಂತ ಕೇಳಿದ್ರೆ ಮೋರ್ ಆಫ್ ವೆಜಿಟೇಬಲ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ಬೋದು, ಫ್ರೂಟ್ಸ್ ಅಂತ ಹೇಳ್ಬೋದು, ರೊಟ್ಟಿ ಜಾಸ್ತಿ ತೊಗೋಬೋದು ಅಂತ ಹೇಳ್ಬೋದು, ರೈಸ್ ಆದಷ್ಟು ಕಮ್ಮಿ ಮಾಡಬೇಕಂತ ಹೇಳ್ಬೋದು. ಆಮೇಲೆ ನಾನ್ ವೆಜಿಟೇರಿಯನಲ್ಲಿ ಚಿಕನ್, ದಟ್ ಟು ಸ್ಕಿನ್ಲೆಸ್, ಆ್ಯಂಡ್ ಫಿಶ್, ಎಗ್ ವೀಕ್ಲಿ ಒನ್ಸು, ಈ ಥರ ತೊಗೊಳ್ಳೋದು ಬೆಟ್ರೆ. ಎಸ್ಪೆಷಲಿ ರೆಡ್ ಮೀಟ್, ಮಟನ್ ಅನ್ನೋದು ಕನ್ಸ್ಯೂಮ್ ಮಾಡಬಾರ್ದು. ಬಿಕಾಸ್ ಮಟನನ್ನು ರೆಡ್ ಮೀಟಲ್ಲಿ ಹೈ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಅದನ್ನು ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಫುಡ್ಡಲ್ಲಿ ಈ ಥರ ಪ್ರಿಕಾಷನ್ಸ್ ತೊಗೊಂಡು ಮೈಗೆ ಒಂದು ಎಕ್ಸಸೈಸ್ ಬೇಕು ಬಾಡಿಗೆ. ಸೊ ಈ ಥರ ಬಾಡಿಗೆ ಏನೆಲ್ಲ ಎಕ್ಸಸೈಸ್ ಬೇಕು ಪರ್ ಡೇ, ಪ್ರೂವನ್ ಸ್ಟಡೀಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು 45 minutes ಯು ಶುಡ್ ಹ್ಯಾವ್ ಎಕ್ಸಸೈಸ್ ಇನ್ ದ ಫಾರ್ಮ್ ಆಫ್, ನೀವು ಜಿಮ್ಗೆ ಹೋಗಬೇಕು, ಬಾಡಿ ಲಿಫ್ಟ್ ಹೆವಿ ವೇಟ್ ಲಿಫ್ಟ್ ಮಾಡಬೇಕು ಅಂತಲೇ ಅಲ್ಲ. ಸೊ ಆಲ್ ಯು ಹ್ಯಾವ್ ಟು ಡೂ ಈಸ್ ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಎಕ್ಸಸೈಸ್. ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಎಕ್ಸಸೈಸಸ್ ಅಂದರೆ ಡೈಲಿ 45 minutes ವಾಕಿಂಗ್, ಇನ್ ದ ಫಾರ್ಮ್ ಆಫ್ ವಾಕಿಂಗ್ ಆರ್ ಜಾಗಿಂಗ್, ಸೈಕ್ಲಿಂಗ್, ಈ ಥರ ಕಾರ್ಡಿಯೋ ಎಕ್ಸಸೈಸಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಕಾರ್ಡಿಯೋ ಎಕ್ಸಸೈಸ್ ಮಾಡಿದಾಗ ಅಟ್ ದ ಸೇಮ್ ಟೈಮ್ ಫುಡ್ ಹ್ಯಾಬಿಟ್ಸು ಚೇಂಜ್ ಮಾಡಿದಾಗ ಯುವರ್ ಬಾಡಿ ಕ್ಯಾನ್ ಬಿ ಫಿಟ್. ಆ್ಯಂಡ್ ನಿಮಗೆ ಲೈಫ್ ಲಾಂಗ್, ಐ ಮೀನ್ ಲೈಕ್ ನಿಮಗೆ ಕಾಯಿಲೆಗಳು ಬರಲೇಬಾರ್ದಂತ ಏನಿರಲ್ಲ, ಬಟ್ ಯು ಕ್ಯಾನ್ ಪೋಸ್ಟ್ಪೋನ್ ಯುವರ್ ಡಿಸೀಸಸ್. ಸೊ ಎಟ್ ದ ಸೇಮ್ ಟೈಮ್ ವಿತ್ ಆಲ್ ದಿಸ್ ಪ್ರಿಕಾಷನ್ಸ್, ಇಷ್ಟೊಂದು ಪ್ರಿಕಾಷನ್ಸು ನೀವು ಡಯಟಲ್ಲಿ ಪ್ರಿಕಾಷನ್ ಮಾಡಿಕೊಂಡು ಬ್ಯಾಡ್ ಹ್ಯಾಬಿಟ್ಸು ಬಿಟ್ಟು ಎಕ್ಸಸೈಸ್ ಮಾಡ್ತಾನೋ, ಸ್ಟಿಲ್ ಇಫ್ ಯು ಹ್ಯಾವ್ ಡಯಾಬಿಟೀಸ್, ಹೈಪರ್ಟೆನ್ಷನ್, ಈ ಥರ ಇನ್ನೂ ನಿಮಗೆ ಕಾಯಿಲೆಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ಬೋದು. ಸೊ ಈ ಥರ ಟೈಮಲ್ಲಿ ಡೆಫಿನೆಟ್ಲಿ ನಿಮಗೆ ಡಾಕ್ಟರ್ಸ್ ಸಹಾಯ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಎನಿ ಟೈಮ್ ಡಾಕ್ಟರ್ಸ್ ವಿಲ್ ಬಿ ಅವೈಲೇಬಲ್.
ಇನಿಷಿಯಲಿ ನೀವೊಂದು ಜನರಲ್ ಫಿಸಿಷಿಯನ್ ಮೀಟ್ ಮಾಡ್ಬೋದು. ದೇ ವಿಲ್ ಗೈಡ್ ಯು ರಿಗಾರ್ಡಿಂಗ್ ದ ಟ್ರೀಟ್ಮೆಂಟ್ ಆಫ್ ಡಯಾಬಿಟೀಸ್, ಹೈಪರ್ಟೆನ್ಷನ್ ಈ ಥರ. ಇನ್ ಕೇಸ್ ನೆಕ್ಸ್ಟ್ ಮೋಸ್ಟ್ ಕಾಮನ್ ಕ್ವಶನ್ ಈಗ ಹಾರ್ಟ್ ಅಟ್ಯಾಕ್ಸ್. ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಹಾರ್ಟ್ ಅಟ್ಯಾಕಿಗೆ ಬರುವಂಥ ಕಾಯಿಲೆಗೆ ಬರುವಂಥ ಸಿಮ್ಟಮ್ಸ್ ಜನಗಳಿಗೆ ಗೊತ್ತಾಗೋದಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಈಗ ಫಾರ್ ಎಕ್ಸಾಂಪಲ್ ಎಲ್ಡರ್ಲಿ ಪೀಪಲ್ ತೊಗೊಳ್ಳಿ, 60+ ಇಲ್ಲ 50+ ಅವ್ರಿಗೆ ಹೃದಯದಲ್ಲಿ ಸಮಸ್ಯೆ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಎಕ್ಸಾಂಪಲ್ 90% ಆಫ್ ದ ಪೇಷಂಟ್ಸ್ಗೆ ಅದು ಏನೇ ಎದೆ ನೋವು ಬರಲಿ ಅದು ಗ್ಯಾಸ್ಟ್ರಿಕ್ ಅಂತಲೇ ಅನ್ಕೊತಾರೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗ್ಯಾಸ್ಟ್ರಿಕ್, ನನಗೆ ಎದೆ ನೋವ್ತಿದೆ, ಎದೆ ಉರಿತಾ ಇದೆ ಅಂದ ತಕ್ಷಣ ಅವ್ರೇನು ಮಾಡ್ತಾರೆ, ಅವರು ಹಾಸ್ಪಿಟ್ಲಿಗೆ ಬರೋದಿಲ್ಲ. ಅವರು ಸ್ವಂತವಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಿನ ಪೂರ್ತಿ ಏನು ಮಾಡ್ತಾರೆ, ಒಂದಿನ ಪೂರ್ತಿ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಗ್ಯಾಸ್ಟ್ರಿಕ್ಕಿಗೆ ಗುಳಿಗೆ ಕೊಡಿ ಇಲ್ಲ ಗ್ಯಾಸ್ಟ್ರಿಕ್ಕಿಗೆ ಟಾನಿಕ್ ಕೊಡಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಆನ್ ದ ಟೇಬಲ್ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತೊಗೊಂಡು ಒನ್ ಡೇ ವೆಯ್ಟ್ ಮಾಡ್ತಾರೆ ಮನೆಯಲ್ಲಿ. ಸೊ ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಒನ್ ಡೇ ಅಲ್ಲಲ್ಲ, ಒಂದು ನಿಮಿಷವೂ ಹಾರ್ಟ್ ಅಟ್ಯಾಕಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಹಾರ್ಟ್ ಅಟ್ಯಾಕ್ ಪೇಯ್ನ್, ಐ ಮೀನ್ ಚೆಸ್ಟ್ ಪೇಯ್ನು, ಚೆಸ್ಟ್ ಬರ್ನು ಬಂದಾಗ ಜನಗಳು ಹಾಸ್ಪಿಟಲ್ ಬರ್ದೇ ಸ್ವಂತವಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಟ್ಯಾಬ್ಲೆಟ್ ತೊಗೊಳ್ಳೋದು, ಟಾನಿಕ್ ತೊಗೊಳ್ಳೋದ್ರಿಂದ ಅವ್ರಿಗೆ ಸಿಮ್ಟಮ್ಸು ಕಮ್ಮಿ ಆಗೋಲ್ಲ. ಇನ್ಫ್ಯಾಕ್ಟ್ ಸಿಮ್ಟಮ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಚೆಸ್ಟ್ ಪೇಯ್ನ್ ಇನ್ನೂ ಜಾಸ್ತಿ ಆಗ್ಬೋದು, ಉಸಿರಾಟ ತೊಂದರೆ ಬರ್ಬೋದು, ಬ್ರೀತಿಂಗ್ ಪ್ರಾಬ್ಲಮ್ ಬರ್ಬೋದು, ಎಡಗೈ ಇಲ್ಲ ಬಲಗೈ ನೋವು ಬರ್ಬೋದು, ಬೆನ್ನು ನೋವು ಬರ್ಬೋದು, ತಲೆಚಕ್ರ ಬರ್ಬೋದು, ಸ್ವೆಟ್ಟಿಂಗ್ ಆಗ್ಬೋದು, ಅನ್ಕಾನ್ಷಿಯಸ್ ಆಗ್ಬೋದು, ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿ ಆಗ್ಬೋದು. ಸೊ ಈ ಥರ ಸಿಮ್ಟಮ್ಸ್ ಎಲ್ಲ ಹಾರ್ಟ್ ಅಟ್ಯಾಕ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇನಿಷಿಯಲ್ ಸ್ಟೇಜ್ಗೆ ಬಂದರೆ ಇಫ್ ಯು ರೀಚ್ ಹಾಸ್ಪಿಟಲ್ ಬಿಫೋರ್ ದ ಎಂಡ್ ಸ್ಟೇಜ್, ಅಂದರೆ ಕಾಯಿಲೆ ತುಂಬ ದೂರ ಹೋಗೋಕ್ಕಿಂತ ಮುಂಚೆನೇ ಹಾಸ್ಪಿಟ್ಲಿಗೆ ಬಂದರೆ ಲೈಕ್ ಹಾಸ್ಪಿಟ್ಲಲ್ಲಿರೋ ಡಾಕ್ಟರ್ಸ್ ನಿಮಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ದೇ ವಿಲ್ ಸೇವ್ ಯು. ಬಟ್ ಇನ್ನು ಜನಗಳು ಅವ್ರಿಗೆ ಸ್ವಂತವಾಗಿ ಟ್ರೀಟ್ಮೆಂಟ್ ತೊಗೊಂಡು ಓವರ್ ದ ಕೌಂಟರ್ ಫಾರ್ಮಸಿಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಲೇಟಾಗಿ ಬರ್ತಾರೆ. ಲೇಟಾಗಿ ಬಂದಾಗ ಆಲ್ಮೋಸ್ಟ್ ಪೇಷಂಟ್ ಕ್ರ್ಯಾಶ್ ಆಗಿಬಿಟ್ಟಿರುತ್ತೆ. ಲೈಕ್ BP ಇರೋದಿಲ್ಲ, ಪಲ್ಸ್ ಇರೋದಿಲ್ಲ, ಉಸಿರಾಟ ನಿಂತೋಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಹಾಸ್ಪಿಟ್ಲಿಗೆ ಬಂದ್ರೂ ಡಾಕ್ಟರ್ಸ್ ಏನೂ ಮಾಡಲಿಕ್ಕೆ ಇರೋದಿಲ್ಲ. ಸೊ ಅದಕ್ಕೆ ಮುಂಚೆನೇ ಏನು ಮಾಡಬೇಕಂದ್ರೆ ಒಂದು ಅವೇರ್ನೆಸ್ ಏನಂದರೆ, ಯಾವುದೇ ಎದೆ ನೋವು, ಈವನ್ ಈಗ ನಾನು ಹೇಳಿರೋ ಪ್ರಕಾರ ನೋಡ್ತಾ ಇದ್ದರೆ 50+ ಆಗಲಿ ಇಲ್ಲ 30+ ಆಗಲಿ ಎದೆ ನೋವು ಬಂದ ತಕ್ಷಣ ದಯವಿಟ್ಟು ಯಾರು ಸ್ವಂತವಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಬಿಟ್ಟು ಒಂದು ಹಾಸ್ಪಿಟ್ಲಿಗೆ ಬರಬೇಕು. ಎಸ್ಪೆಷಲಿ ಎ ಹಾಸ್ಪಿಟಲ್ ವೇರ್ ಯು ಹ್ಯಾವ್ ಅ ಮಲ್ಟಿ ಸ್ಪೆಷಾಲಿಟಿ, ಎಸ್ಪೆಷಲಿ ಒಂದು ಫಿಸಿಷಿಯನ್ನು, ಒಂದು ಎಮರ್ಜೆನ್ಸಿ ಡಾಕ್ಟ್ರು, ಆಮೇಲೆ ಇವ್ರ ಮೇಲೆ ಒಂದು ಕಾರ್ಡಿಯಾಲಜಿಸ್ಟು 24/7 ಅವೈಲೇಬಲ್ ಇರೋ ಡಾಕ್ಟ್ರ್ ಹತ್ರ ಬಂದರೆ ಡೆಫಿನೆಟ್ಲಿ ದೇ ವಿಲ್ ಗೈಡ್ ಯು. ಬಿಕಾಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಯಾವುದೇ ಹಾಸ್ಪಿಟ್ಲಿಗೆ ಬಂದರೆ ಚೆಸ್ಟ್ ಪೇನ್ ಅಂತ ಬಂದರೆ ದೇ ವಿಲ್ ನಾಟ್ ಟ್ರೀಟ್ ಯು ಬ್ಲೈಂಡ್ಲಿ ವಿತ್ ಇಂಜೆಕ್ಷನ್ಸ್ ಆ್ಯಂಡ್ ಸಿರಪ್ಸ್. ಅವರು ಒಂದು ECG ಮಾಡಿ ನೋಡ್ತಾರೆ. ಸೊ ನಿಮಗೆ ಆ ECGಯಲ್ಲಿ ಹಾರ್ಟ್ ಅಟ್ಯಾಕ್ ಇದೆನಾ ಇಲ್ಲ ಅಂತ ಹೇಳ್ಬೋದು. ಕೆಲವೊಂದು ಎಮರ್ಜೆನ್ಸಿ ಬ್ಲಡ್ ಟೆಸ್ಟ್ ಇರುತ್ತೆ, ಟ್ರೋಪೋನಿನ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದೊಂದು ಸರ್ತಿ ECGಯಲ್ಲಿ ಕಂಡು ಬಾರದ ಹಾರ್ಟ್ ಅಟ್ಯಾಕ್ಸ್ನೂ ಅದು ಪಿಕಪ್ ಮಾಡುತ್ತೆ. ಸೊ ಈ ಥರ ಫೆಸಿಲಿಟೀಸ್ ನೀವು ಡೆಫಿನೆಟ್ಲಿ ಈಗ ಅಡ್ವಾನ್ಸ್ಡ್ ಎಲ್ಲ ಆಗಿರೋದ್ರಿಂದ ಸ್ವಂತವಾಗಿ ಟ್ರೀಟ್ಮೆಂಟ್ ತೊಗೊಂಡು ತುಂಬ ಲೇಟ್ ಸ್ಟೇಜಲ್ಲಿ ಹಾಸ್ಪಿಟ್ಲಿಗೆ ಬರೋದಕ್ಕಿಂತ ಮುಂಚೆ ಈ ಥರ ನೀವು ಹಾಸ್ಪಿಟ್ಲಿಗೆ ಬಂದರೆ, ಸೊ ECG ಆಗಲಿ, ಒಂದು 2D ಎಕೋ ಸ್ಕ್ಯಾನಿಂಗ್ ಆಗಲಿ, ಒಂದು ಬ್ಲಡ್ ಟೆಸ್ಟ್ ಆಗಲಿ, ಈ ಥರ ಮಾಡಿದಾಗ ನಾವು ಹಾರ್ಟ್ ಅಟ್ಯಾಕ್ಸ್ ತುಂಬ ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಸೊ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದಾಗ ನಮಗೆ ಏನೆಲ್ಲ ಅಡ್ವಾಂಟೇಜಸ್ ಆಗುತ್ತೆ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ಅರ್ಲಿ ಡಿಟೆಕ್ಷನ್ ಆಫ್ ದ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಇಮಿಡಿಯೇಟ್ಲಿ ಪೇಷಂಟ್ನ ಡಿಲೇ ಮಾಡದೆ ಆ್ಯಂಜಿಯೋಗ್ರಾಮ್ ಅಂತ ತೊಗೋಬೇಕಾಗುತ್ತೆ. ಆ್ಯಂಜಿಯೋಗ್ರಾಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಅದು ಒಂದು ಟೆಸ್ಟು. ಆ ಟೆಸ್ಟಲ್ಲಿ ನಾವು ಹಾರ್ಟ್ ಒಳಗಡೆ ಒಂದು ಟ್ಯೂಬ್ ಪಾಸ್ ಮಾಡಿ, ಹಾರ್ಟ್ ಒಳಗಡೆ ಒಂದು 3 ರಕ್ತನಾಳಗಳಿರ್ತವೆ. ಆ 3 ರಕ್ತನಾಳಗೆ ನಾವು 3 ಮೇಜರ್ ಅಂತ ಹೇಳ್ಬೋದು, ಅವಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದರಲ್ಲಿ ನಮ್ಗೆ ಏನಾದರೂ ಬ್ಲಾಕೇಜಸ್ ಇದ್ರೂ ನಮಗೆ ಕ್ಲಿಯರಾಗಿ ಕಂಡು ಬರುತ್ತೆ. ಸೊ ಅದು ಬ್ಲಾಕೇಜ್ ಇತ್ತು ಅಂದ್ರೆಗಿನ ನಾವು ಸ್ಟೆಂಟ್ ಅಂತ ಹೇಳ್ತೀವಿ. ಸ್ಟೆಂಟ್ ಇನ್ ಕೇಸ್ ಒಂದೇ ಬ್ಲಾಕ್ ಇದ್ದರೆ ಅದನ್ನು ಸ್ಟೆಂಟ್ ಹಾಕಿ ಕ್ಲಿಯರ್ ಮಾಡಬೇಕಿರುತ್ತೆ. ಇನ್ ಕೇಸ್ ಮಲ್ಟಿಪಲ್ ಬ್ಲಾಕ್ಸ್ ಇದ್ದರೆ ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ, ಬೈಪಾಸ್ ಸರ್ಜರಿ ಮಾಡೋದಿರುತ್ತೆ. ಸೊ ಇಷ್ಟೆಲ್ಲ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಎಲ್ಲ ನಮಗೆ ಅವೈಲೇಬಲ್ ಇದೆ. ಈವನ್ ಎಟ್ ದ ಪ್ಲೇಸ್ ಲೈಕ್ ಕೊಪ್ಪಳ್, ಇಂಥ ಜಾಗದಲ್ಲೂ ನಮಗೆ ಅವೈಲಬಿಲಿಟಿ ಇದೆ. ಸೊ ಈ ಸರೌಂಡಿಂಗ್ಸಲ್ಲಿ ಎಲ್ಲೇ ನೋಡಿದ್ರು ಎವ್ರಿ 60 ಕಿಲೋಮೀಟರ್ಸ್ ನಿಮಗೆ ಈ ಥರ ಫೆಸಿಲಿಟೀಸ್ ಸಿಗುತ್ತೆ. ಸೊ ಹೀಗಿರಬೇಕಾದ್ರೆ ನಾವಿನ್ನೂ ಹಳೆ ಕಾಲದ ಟ್ರೀಟ್ಮೆಂಟ್ ಇಲ್ಲ, ವೆಯ್ಟ್ ಮಾಡೋಣ, ಕಾದು ನೋಡೋಣ, ಈ ಥರ ಎಲ್ಲ ಡಿಲೇ ಮಾಡೋದಕ್ಕಿಂತ ಬೆಟರು ಒಂದು ಹಾಸ್ಪಿಟ್ಲಿಗೆ ಬಂದು ನಾವು ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು, ಲೈಫ್ ಈಸ್ ಇಂಪಾರ್ಟೆಂಟ್ ಆ್ಯಸ್ ಎವ್ರಿಬಡಿ ನೋಸ್. ಸೊ ನಮ್ಮ ಲೈಫ್ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.